ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಶೆಟ್ಟಿ. ಹೆಂಗಸರಿಗೆ ಒಂದು ಭಯಂಕರ ರಗಳೆ ಕೆಲಸ ಅಂದರೆ ಗ್ಯಾಸ್ ಸ್ಟವನ್ನು ಕ್ಲೀನ್ ಮಾಡೋದು. ಸೊ ಇವತ್ತು ನಾವು ಗ್ಲಾಸ್ ಗ್ಯಾಸ್ ಸ್ಟವನ್ನು ವಿತ್ ಸ್ಟ್ಯಾಂಡನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಯಾವುದೇ ತಿಕ್ಕುವ ಜಂಜಾಟ ಇಲ್ಲದೆ ಈಸಿಯಾಗಿ ಕ್ಲೀನ್ ಮಾಡುವಂಥದ್ದು ನೋಡುವ ಹೇಗೆ ಕ್ಲೀನ್ ಮಾಡೋದು ಅಂತ. ಸ್ನೇಹಿತರೆ ನೋಡಿ, ನನ್ನ ಈ ಗ್ಲಾಸ್ ಏನು ಗ್ಯಾಸ್ ಸ್ಟವ್ ಇದೆ, ತುಂಬ ಗಲೀಜಾಗಿದೆ. ಇದರಲ್ಲೆಲ್ಲ ಈ ಥರ ತುಂಬ ಎಣ್ಣೆ ಪಸೆ ಥರ ಹಿಡ್ಕೊಂಡಿದೆ ನೋಡಿ. ಇದನ್ನು ನಾನು ಯಾವ ಥರ ಕ್ಲೀನ್ ಮಾಡೋದು, ಗ್ಲಾಸ್ ಗ್ಯಾಸ್ ಸ್ಟವ್ ಅನ್ನು ತುಂಬ ಉಜ್ಜದೆ ತಿಕ್ಕದೆ ಕೆಲವೇ ನಿಮಿಷಗಳಲ್ಲಿ ಹೇಗೆ ಕ್ಲೀನ್ ಮಾಡೋದು ಅಂತ ಇವತ್ತಿನ ಈ ಅದ್ಭುತವಾದ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಕೇವಲ ಒಂದೇ ಒಂದು ವಸ್ತು ಅಂದರೆ ಒಂದು ಪೌಡರನ್ನು ಹಾಕಿಕೊಂಡು ನೀರಿಗೆ ಹೇಗೆ ಇದನ್ನೆಲ್ಲ ಇಷ್ಟು ಫಳಫಳ ಹೊಳೆಯುವ ಹಾಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ನೋಡಿ. ಎಣ್ಣೆ ಜಿಡ್ಡೆಲ್ಲ ತುಂಬಾ ಇದೆ ಇದರಲ್ಲಿ. ಸೊ ನೋಡುವ. ನೋಡಿ, ಇದು ಕಾಸ್ಟಿಕ್ ಸೋಡಾ. ಇದನ್ನು ನಾನಿಲ್ಲಿ 4 ಟೇಬಲ್ ಸ್ಪೂನ್ನಷ್ಟು ತೊಗೊಂಡಿದ್ದೇನೆ. ತಪ್ಪಿಯೂ ಇದನ್ನು ನಾವು ಕೈಯಲ್ಲಿ ಮುಟ್ಟಬಾರ್ದು, ಕೈ ಸುಟ್ಟು ಹೋದಾಗೆ ಆಗ್ತದೆ. ಸೊ ಆದಷ್ಟಲ್ಲ, ಖಂಡಿತವಾಗಿಯೂ ಇದನ್ನು ಕೈಯಲ್ಲಿ ಮುಟ್ಟೋದನ್ನು ಅವಾಯ್ಡ್ ಮಾಡ್ಕೊಳ್ಬೇಕು. ಇದು ಒಂದು ಏನು ಕೆಮಿಕಲ್ಸ್ ಎಲ್ಲ ಸಿಗ್ತದಲ್ಲ, ಫಿನೈಲ್ಸು, ಆಮೇಲೆ ಏನು ಆ್ಯಸಿಡ್ಸ್ ಎಲ್ಲ, ಅಂಥ ಶಾಪಲ್ಲಿ ಇದು ಸಿಗ್ತದೆ. ಮಕ್ಕಳಿಂದ ಇದನ್ನು ಖಂಡಿತವಾಗಿಯೂ ದೂರ ಇಡಿ. ಮಕ್ಕಳಿಗಂತೂ ಇದು ಮುಟ್ಟಲೇಬಾರ್ದು, ಹಾಗೆ ಕೈಯಲ್ಲಂತೂ ಟಚ್ ಮಾಡಲೇಬಾರ್ದು. ಮಗದೊಮ್ಮೆ ನಾನು ಹೇಳ್ತಾ ಇದ್ದೇನೆ ಸ್ನೇಹಿತರೆ, ಕೈಯಲ್ಲೇ ಇದನ್ನು ಮುಟ್ಟಬಾರ್ದು. ಇದೊಂದು ಪ್ಯಾಕೆಟಲ್ಲಿ ಬರ್ತದೆ, ಅದರಲ್ಲಿ 4 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ತೆಗೆದಿಟ್ಕೊಂಡಿದ್ದೇನೆ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೇನೆ, ಬನ್ನಿ. ನನ್ನ ಗ್ಯಾಸ್ನಲ್ಲಿ ಈ ಸ್ಟ್ಯಾಂಡ್ ಹಾಗೂ ಈ ಪ್ಲೇಟನ್ನು ಸಹ ತೆಗಿಲಿಕ್ಕಾಗ್ತದೆ. ಬರ್ನರನ್ನು ನಾನು ತೊಳಿತಾ ಇಲ್ಲ, ತೆಗೆದಿಡ್ತೇನೆ ಸಪ್ರೇಟಾಗಿ ಸೈಡಲ್ಲಿ. ಇದನ್ನು ಹೇಗೆ ತೆಗೆಯುವುದು ಅಂತ ತೋರಿಸ್ತೇನೆ. ನಿಮ್ಮ ಗ್ಯಾಸ್ನಲ್ಲೂ ಇರಬಹುದು, ನೋಡ್ಕೊಳ್ಳಿ. ಈ ಸ್ಕ್ರೂ ಏನಿದೆ ಇದನ್ನು ಹೀಗೆ ತೆಗೆದು 2 ಸ್ಕ್ರೂಗಳನ್ನು ತೆಗಿಲಿಕ್ಕಾಗ್ತದೆ. ಬಿಸಿ ಇದ್ದರೆ ಮುಟ್ಟುವಾಗ ಜಾಗ್ರತೆ, ತಣ್ಣಗಾದ್ಮೇಲೆ ಮಾಡ್ಕೊಳ್ಳಿ. ಅಡಿಗೆ ಮಾಡಿದ ತಕ್ಷಣ ಆದರೆ ಬಿಸಿ ಇರ್ತದೆ. ಇದನ್ನು ಹೀಗೆ ಪ್ಲೇಟನ್ನು ತೆಗೆಯುವಂಥದ್ದು ನೋಡಿ. ಹೀಗೆ ಇದನ್ನು ಇನ್ನು ನಾನು ಹೇಗೆ ತೊಳೆಯೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಬಕೆಟ್ ಒಳಗೆ ಈ ಪ್ಲೇಟ್ಸ್ ಏನಿದೆ, ಪ್ಲೇಟ್ಸ್ ಹಾಗೂ ಈ ಸ್ಟ್ಯಾಂಡ್ಗಳನ್ನು ಪ್ಲೇಸ್ ಮಾಡ್ಕೊಳ್ತೇನೆ ನೀಟಾಗಿ. ಬಕೆಟ್ ಏನಿದೆ ಅದಕ್ಕೆ ಒಂದು ಪಾತ್ರದಷ್ಟು ಬಿಸಿಯಾದ ನೀರನ್ನು ಹಾಕ್ಕೊಳ್ತೇನೆ. ಈಗ ಮತ್ತೊಂದು ಪಾತ್ರೆಯಷ್ಟು ಬಿಸಿಯಾದ ಕುದಿಯುವ ನೀರನ್ನು ಹಾಕ್ಕೊಂಡೆ. ಚೆನ್ನಾಗಿ ಬಿಸಿ ಇರಬೇಕು. ಏನು ನಾವು ಈ ಪುಡಿಯನ್ನು ತೆಗೆದಿಟ್ಕೊಂಡಿದ್ದೇವೆ ನೋಡಿ, 4 ಟೇಬಲ್ ಸ್ಪೂನ್ನಷ್ಟು. ಆ ಪುಡಿಯನ್ನು ಕಾಸ್ಟಿಕ್ ಸೋಡಾ ಅದನ್ನು ಹಾಕಿದೆ. ಇದು ಮುಳುಗ್ಲಿ ಅಂತ ಮತ್ತೊಂದು ಸ್ವಲ್ಪ ನೀರನ್ನು ಹಾಕಿದೆ. ಖಂಡಿತವಾಗಿ ಇದನ್ನು ಕೈಯಲ್ಲಿ ಮುಟ್ಟಬೇಡಿ, ಕೈಯಲ್ಲಿ ತಾಗಿಸ್ಕೊಳ್ಬಾರ್ದು ನೋಡಿ. ಕಲರ್ ಈಗಾಗಲೇ ನೀರಿದ್ದು ಚೇಂಜ್ ಆಗ್ತಾ ಬಂದಿದೆ ಬಣ್ಣ. ಎಸ್, ಮತ್ತೊಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಒಂದು ಸ್ಪೂನ್ನ ಸಹಾಯದಿಂದ ಇದನ್ನು ತಿರುಗಿಸ್ತೇನೆ ಅಷ್ಟೇ. ಯಾಕಂದರೆ ಈ ಪೋರ್ಷನ್ ಸ್ವಲ್ಪ ಡಿಪ್ ಆಗಲಿಲ್ಲಲ್ಲ, ಹಾಗಾಗಿ ನೋಡಿ. ಸುಮಾರು 5 ನಿಮಿಷದ ನಂತರ ಇದನ್ನು ನಾನು ಸ್ವಲ್ಪ ಇದನ್ನು ತಿರುಗಿಸಿ ಹಾಕ್ಕೊಳ್ತೇನೆ. ಯಾಕಂದರೆ ಇನ್ನೊಂದು ಬದಿ ಇದು ಚೆನ್ನಾಗಿ ಮುಳುಗಬೇಕಲ್ಲ, ಹಾಗಾಗಿ ಹೀಗೆ ಮಾಡ್ಕೊಳ್ತೇನೆ. ಇವಾಗಲೇ ಕಲರ್ ಯಾವ ಥರ ಇಟ್ಕೊಂಡಿದೆ ನೋಡಿ ನೀರಲ್ಲಿ. ಒಂದು 10 ನಿಮಿಷ ಇಟ್ಟರೆ ಸಾಕು, ಚೆನ್ನಾಗಿ ಕ್ಲೀನ್ ಆಗ್ತದೆ. ಇದು ಯಾವುದೇ ತಿಕ್ಕುವ ಜಂಜಾಟ ಇಲ್ಲ, ತೊಳೆಯುವ ಜಂಜಾಟ ಇಲ್ಲ ಅಲ್ಲ. ಕಲರ್ ನೋಡಿ ಸ್ನೇಹಿತರೆ, ನೀರಿದ್ದು ಹೇಗೆ ಆಗಿದೆ ಅಂತ, ಎಲ್ಲ ಪಸೆಯನ್ನು ಬಿಟ್ಕೊಂಡಿದೆ. ನಂತರ ಈ ಗ್ಲಾಸ್ನ ಪೋರ್ಷನ್ ಏನಿದೆ ಅದಕ್ಕೆ ಹೀಗೆ ಸ್ವಲ್ಪ ಹ್ಯಾಂಡ್ ವಾಶ್ ಅಥವಾ ನಾವು ಪಾತ್ರ ತೊಳೆಯುವಂತಹ ಲಿಕ್ವಿಡನ್ನು ಹಾಕ್ಕೊಳ್ಬೇಕು. ನಂತರ ಸ್ವಲ್ಪ ನೀರನ್ನು
ಒಂದೇ ಟೇಬಲ್ ಸ್ಪೂನಷ್ಟು ನೀರನ್ನು ಸ್ಪ್ರಿಂಕಲ್ ಮಾಡಿಕೊಂಡು ನಿಧಾನವಾಗಿ ಈ ಥರ ಪ್ಲಾಸ್ಟಿಕ್ ಸ್ಕ್ರಬ್ಬರ್ ಏನಿದೆ ಅದರಿಂದ ತೊಳ್ಕೊಳ್ವಾ. ನಾವು ಸ್ಟೀಲ್ ನೂಲನ್ನು ಯೂಸ್ ಮಾಡಿದರೆ ಅಥವಾ ಪಾತ್ರೆ ತೊಳೆಯುವ ಏನು ಸ್ಕ್ರಬ್ಬರ್ ಇದೆ ಅದನ್ನು ಯೂಸ್ ಮಾಡಿದರೆ ಸ್ಕ್ರ್ಯಾಚಸ್ ಬರ್ತದೆ. ಈ ಗ್ಯಾಸ್ನ ಈ ಪೋರ್ಷನ್ಗಳಿಗೆ ನೀರು ಅಥವಾ ಏನು ಈ ಲಿಕ್ವಿಡ್ ಇದೆ, ಹ್ಯಾಂಡ್ ವಾಶ್ ಅಥವಾ ವಿಮ್ ಲಿಕ್ವಿಡ್ ಏನಿದೆ ನಾವು ಪಾತ್ರೆ ತೊಳೆಯುವಂಥದ್ದು, ಅದು ತಾಗಲೇಬಾರ್ದು. ಈ ಸ್ಕ್ರಬ್ಬರಲ್ಲಿ ನಾವು ಎಷ್ಟು ತಿಕ್ಕಿದ್ರೂ ಸಹ ಸ್ಕ್ರಾಚಸ್ ಬರೋದಿಲ್ಲ, ಯಾಕಂದರೆ ಪ್ಲಾಸ್ಟಿಕ್ ಸ್ಕ್ರಬ್ಬರ್ ಸಾಫ್ಟ್ ಆಗಿರ್ತದೆ. ಹೀಗೆ ತೊಳ್ಕೊಳ್ವಾ, ನೀಟಾಗಿ ಪೂರ್ತಿಯಾಗಿ ತೊಳೆದು ನಂತರ ಏನು ಒಂದು ವೇಸ್ಟ್ ಬಟ್ಟೆ ಅಥವಾ ಟಿಶ್ಯೂ ಇಂದ ಒರೆಸ್ಕೊಂಡ್ರೆ ಆಯಿತು. ಪೂರ್ತಿಯಾಗಿ ತೊಳಿಬೇಕು. ನಾನು ಹೇಳಿದ ಹಾಗೆ ಖಂಡಿತವಾಗಿಯೂ ಈ ಪೋರ್ಷನ್ಗಳಿಗೆ ನೀರು ಅಥವಾ ಈ ಸೋಪ್ನ ಅಂಶ ಏನಿದೆ ತಾಗಲೇಬಾರ್ದು ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ನೀವು ಕೇವಲ ಸ್ಟ್ಯಾಂಡ್ ಮಾತ್ರ ಕ್ಲೀನ್ ಮಾಡ್ತೀರಂತಾದರೆ ಸ್ಟ್ಯಾಂಡನ್ನು ತೆಗೆದು ಆಗ ಮೊದಲು ತೋರಿಸಿದೆಲ್ಲ ನಾನು ಹಾಗೆ ಪೌಡರಿಗೆ ಹಾಕಿಟ್ಕೊಂಡು ಒಂದು ಅರ್ಧ ಗಂಟೆ 10 ನಿಮಿಷ ಸಾಕು. ಆದರೆ ನೀರು ಬಿಸಿಯಾಗಿರ್ತದೆ ನಾವು ತೆಗಿಬೇಕಾದ್ರೆ, ಹಾಗಾಗಿ ಅರ್ಧ ಗಂಟೆ ಬಿಡುವ. ಅರ್ಧ ಗಂಟೆಯ ನಂತರ ತೊಳೆದ್ರೆ ಆಯಿತು. ಸುತ್ತಕ್ಕೂ ಹಾಕ್ಕೊಳ್ತೇನೆ ಸ್ವಲ್ಪ ಸೋಪ್ನ ಅಂಶ ಇದೆ, ಎಣ್ಣೆ ಅಂಶ ಇದ್ರೆ ಎಲ್ಲ. ಇನ್ಬಿಲ್ಟ್ ಗ್ಯಾಸ್ ಆದದ್ರಿಂದ ನೋಡಿ ಹೀಗೆ ಎತ್ತಿ ಸೈಡಲ್ಲಿ ಸಹ ತಿಕ್ಕಿಕೊಳ್ಬಹುದು. ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ ನಾನು. ಹೀಗೆ ಈ ಪೋರ್ಷನ್ಗಳಲ್ಲೆಲ್ಲ ಸ್ವಲ್ಪ ತಿಕ್ಕಿ ಒರೆಸಿ ತೆಗಿವಾ ನಿಧಾನವಾಗಿ. ಸಾಫ್ಟ್ ಆಗಿರೋ ಒಂದು ಟರ್ಕಿ ಟವೆಲಿಂದ ಹಳೆಯದಾದ ಒಂದು ಬಟ್ಟೆ ಹೀಗೆ ತೊಳೆದು ಪುನಃ ಯೂಸ್ ಮಾಡ್ಕೊಳ್ಬಹುದು. ಆದ್ದರಿಂದ ಇಂಥ ಬಟ್ಟೆಯನ್ನು ಯೂಸ್ ಮಾಡ್ಕೊಳ್ತೇನೆ. ಹೋಗಲಿಲ್ಲ ಅಂತ ಅನಿಸಿದರೆ ಒರೆಸಿದ ನಂತರ ಪುನೊಮ್ಮೆ ತಿಕ್ಕಿಕೊಳ್ಳಿ. ಯಾವಾಗಲೂ ಇದನ್ನು ಮಾಡಬೇಕಂತಿಲ್ಲ, ತಿಂಗಳಿಗೊಮ್ಮೆಯೋ 2 ತಿಂಗಳಿಗೊಮ್ಮೆಯೋ ಹೀಗೆ ಆ ಪೌಡರನ್ನು ತಂದು, ನಾನು ಆವಾಗಲೇ ಹೇಳಿದೆ ಅಲ್ಲ, ಕೆಮಿಕಲ್ ಶಾಪ್ಗಳಲ್ಲಿ ಏನು ಫಿನೈಲ್ಸ್, ಕೇವಲ ಫಿನೈಲ್, ಬಾತ್ರೂಮ್ ಕ್ಲೀನರ್, ಆ್ಯಸಿಡ್ಸ್ ಎಲ್ಲ ಸಿಗ್ತದೆ ನೋಡಿ, ಅಂತಹ ಅಂಗಡಿಗಳಲ್ಲಿ ಸಿಗ್ತದೆ. ಕೈಯಲ್ಲಿ ಮುಟ್ಟಬಾರ್ದು. ಈ ಥರ ಒರೆಸ್ಕೊಂಡ್ಮೇಲೆ ಇನ್ನೊಂದು 2 ಬಾರಿ ಒರೆಸ್ಕೊಂಡ್ರೆ ಕ್ಲೀನ್ ಆಗಿ ಒಮ್ಮೆ ಹೀಗೆ ಟಿಶ್ಯೂವಿಂದ ಗ್ಲಾಸನ್ನು ಒರೆಸ್ಕೊಳ್ವ. ತುಂಬ ಕ್ಲೀನ್ ಕಾಣಿಸ್ತದೆ. ಅವಾಗಲೇ ಹೇಳಿದಾಗ ಒಂದು 2 ತಿಂಗಳಿಗೊಮ್ಮೆ ಹೀಗೆ ಮಾಡಿದರೆ ಏನೆಲ್ಲ ಎಣ್ಣೆ ಅಂಶ ಇದೆ ಅದು ನೀಟಾಗಿ ಕ್ಲೀನ್ ಆಗ್ತದಲ್ಲ. ಎಸ್, ಈಗ ಸುಮಾರು 15 ನಿಮಿಷ ಆಗಿದೆ. ಆ ಸ್ಟ್ಯಾಂಡ್ ಯಾವ ಥರ ಹೇಗೆ ಕ್ಲೀನ್ ಆಗಿದೆ ಅಂತ ನೋಡುವ. ನೋಡಿ, ನಾವು ಇದಕ್ಕೆ ಹಾಕುವಾಗ ನೀರು ಯಾವ ಕಲರ್ ಇತ್ತು, ಈಗ ಯಾವ ಕಲರ್ ಆಗಿದೆ ಅಂತ ಇದರಲ್ಲೇ ನಿಮಗೆ ಈ ರಿಸಲ್ಟ್ ಏನು ಅಂತ ಗೊತ್ತಾಗ್ತಾ ಇರ್ಬೋದು. ಮೆಲ್ಲ ಇದನ್ನು ತೆಗೆದು ನಾನು ಇನ್ನೊಮ್ಮೆ ತೊಳಿಬೇಕಂತಿಲ್ಲ, ಬೇಕು ಅಂತಿದ್ರೆ ಒಮ್ಮೆ ಸೋಪ್ ವಾಟರಲ್ಲಿ ರಿನ್ಸ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ ಕಾಣಿಸ್ತಾ ಇದೆ ಅಲ್ಲ ಕಲರ್ ನೀರಿದ್ದು ಹಾಗಾಗಿದೆ ಅಂತ. ಅದರಲ್ಲಿ ಏನು ನಾವು ಟೀ ಕಾಫಿ ಮಾಡಿದ್ದು ಚೆಲ್ಲಿದಿರ್ಬೋದು ಎಲ್ಲ ಇದರಲ್ಲಿ ಕಲೆಕ್ಟ್ ಆಗಿದೆ ನೋಡಿ, ಮೇಲೆ ತೇಲ್ತಾ ಇದೆ ಜಿಡ್ಡಿನ ಅಂಶ. ಆಮೇಲೆ ದೋಸೆ ಮಾಡುವಾಗ ನಾವು ಕೆಲವೊಮ್ಮೆ ಈ ತುಪ್ಪ ಇದೆಲ್ಲ ತವಕ್ಕೆ ಹಾಕುವಾಗ ಸೈಡಿಗೆ ಬೀಳ್ತದೆ, ಆ ಎಣ್ಣೆ ಅಂಶ ಎಲ್ಲ ಇದರಲ್ಲಿ ಕಲೆಕ್ಟ್ ಆಗಿರ್ತದೆ. ಈ ನೀರನ್ನು ಈಗ ಕಂಪ್ಲೀಟಾಗಿ ಚೆಲ್ಲಿ ವಾಶ್ ಬೇಸಿನಲ್ಲೇ ಚೆಲ್ಕೊಳ್ಳಿ, ಯಾಕಂದರೆ ವಾಶ್ ಬೇಸಿನ್ ಸಹ ಕ್ಲೀನ್ ಆಗ್ತದೆ. ಏನು ಬ್ಲಾಕೇಜ್ ಇದ್ದರೆ ಅದು ಸಹ ನೀಟಾಗಿ ಕ್ಲೀನ್ ಆಗ್ತದೆ. ನಂತರ ಇದನ್ನು ತೆಗೆದು ಆಲ್ರೆಡಿ ಕ್ಲೀನ್ ಆಗಿದೆ, ಏನು ಸೋಪ್ ಹಾಕೊಳ್ಳುವ ಅವಶ್ಯಕತೆ ಇಲ್ಲ. ಜಸ್ಟ್ ಇದನ್ನು ಈಗ ಪ್ಲೇನ್ ವಾಟರಲ್ಲಿ ರಿನ್ಸ್ ಮಾಡ್ಕೊಳ್ತೇನೆ ಅಷ್ಟೇ. ಎಣ್ಣೆ ಪಸೆ ಸಹ ಹೋಗಿದೆ. ಪೂರ್ತಿಯಾಗಿ ತೊಳೆದು ಮತ್ತೆ ಅದಕ್ಕೆ ಶಿಫ್ಟ್ ಮಾಡ್ಕೊಳ್ಳುವಂಥದ್ದು. ನೋಡಿ, ಇದನ್ನೆಲ್ಲ ನಾನು ಫಿಕ್ಸ್ ಮಾಡಿದೆ. ಈಗ ಇದೊಂದು ಲಾಸ್ಟ್, ಇದೊಂದು ಮಾತ್ರ ಉಳಿದಿರೋದು. ಇದನ್ನು ಹೀಗೇನು ತೆಗೆದಿಟ್ಟಿರ್ತೇವೆ ಆ ಪ್ಲೇಟ್ಸ್ ಎಲ್ಲ ಕ್ಲೀನಾಗಿ ಫಿಕ್ಸ್ ಮಾಡಿಕೊಂಡು
ನಂತರ ಈ ಬರ್ನರ್ ಏನಿದೆ ಬರ್ನರನ್ನು ಹಾಕ್ಕೊಳ್ವ. ನಮ್ಮದು ಇದು ಹಾಫ್ ಫ್ಲೇ ಗ್ಯಾಸ್ ಆಗೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ, ಎಷ್ಟು ಕ್ಲೀನ್ ಆಗಿದೆ. ಆಗ ಇದ್ದ ಗ್ಯಾಸ್ನ ಒಂದು ಕಲರ್ ಏನಿದೆ, ಈಗದ ಬಣ್ಣ ಏನಿದೆ, ಖಂಡಿತವಾಗಿಯೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಂತ ಅನ್ಸ್ಕೊಂಡಿದ್ದೇನೆ. ಎಷ್ಟು ಕ್ಲೀನ್ ಆಗಿದೆ ನೋಡಿ, ಯಾವುದೇ ಬ್ರಷ್ ಮಾಡಲಿಲ್ಲ. ಈ ಗ್ಲಾಸ್ ಟಾಪನ್ನು ಬಿಟ್ಟು ಇದಕ್ಕಾಗಲಿ ನಾನು ಖಂಡಿತವಾಗಿಯೂ ಬ್ರಷನ್ನು ಅಪ್ಲೈ ಮಾಡಲಿಲ್ಲ. ಜಸ್ಟ್ ಆ ಬಿಸಿ ನೀರಲ್ಲಿ ಕಾಸ್ಟಿಕ್ ಸೋಡಾ ಏನಿದೆ ಅದನ್ನೊಂದು 4 ಟೇಬಲ್ ಸ್ಪೂನ್ನಷ್ಟು ಹಾಕಿಕೊಂಡು ಡಿಪ್ ಮಾಡಿ ಇಟ್ಟಂಥದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗಿಯೂ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ಟಿಪ್ಸ್ಗಳನ್ನು ಶೇರ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ರೆಸಿಪೀಸ್ಗಳನ್ನು ಶೇರ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.